ಕಾಡಸಿದ್ದೇಶ್ವರ ಕನ್ನೇರಿ ಮಠದ ಪೂಜ್ಯರ ನೇತೃತ್ವದಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನು ಅವರು ಹಮ್ಮಿಕೊಂಡಿದ್ದಾರೆ. ನಾವು ಯಾರ ವಿರೋಧನೂ ಇಲ್ಲ, ಯಾವ ಸಮಾವೇಶದ ವಿರೋಧವೂ ಇಲ್ಲ. ಆದರೆ ಈ ಸ್ವಾಮೀಜಿ ಬಸವಣ್ಣನ ಭಕ್ತರನ್ನ ಬಸವ ತಾಲಿಬಾನಿ ಅಂತ ಪದಪ್ರಯೋಗ ಮಾಡಿ ಅವರು ಅಪಮಾನಿಸಿದ್ದಾರೆ. ಮತ್ತೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿರುವ ಬಸವಣ್ಣನವರ ಸಂಸ್ಕೃತಿ ಯಾವುದು ಅಂತ ಅಕ್ಟೋಬರ್ ತಿಂಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಬಸವ ಸಂಸ್ಕೃತಿ ಅಭಿಯಾನವನ್ನು ನಡೆಸಿರುವಂತಹ ಎಲ್ಲ ಪೂಜ್ಯರನ್ನ ಬಹಳ ಅವಾಚ್ಯ ಶಬ್ದಗಳಿಂದ ನಾವು ಈ ಮಠದಲ್ಲಿ ನಿಂತವರೆಲ್ಲ ಹೇಳಕ್ ಬರಲ್ಲ ಅಂತ ಕೆಟ್ಟ ಪದಗಳನ್ನು ಬಳಸಿ ಅವರಿಗೆ ಬಹಳ ಕೆಟ್ಟದಾಗಿ ಬೈದಿದ್ದಾರೆ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಕೂಡ ಅವರಿಗೆ ಚಿಮಾರಿ ಹಾಕಿ ನೀನು ಒಬ್ಬ ಸತ್ಪ್ರಜೆ ಅಲ್ಲ, ನೀನು ಯಾವುದಾದ್ರೂ ಒಂದು ಮಠದಲ್ಲಿ ಕುಳಿತು ಧ್ಯಾನ ಮಾಡು, ಈ ರೀತಿ ವಾಕ್ ಸ್ವಾತಂತ್ರ್ಯದಾಗ ಬರದ ಇಲ್ಲ ಅಂತ ಕೋರ್ಟ್ ಅವರಿಗೆ ಚಿಮಾರಿ ಹಾಕಿ. ಅಂತ ವ್ಯಕ್ತಿ ಇವತ್ತ ಈ ಒಂದು ಪರಮ ಪವಿತ್ರ ಕಲ್ಯಾಣ ನಾಡಿಗೆ ಬಂದು ಯಾವ ವ್ಯಕ್ತಿ ಬಸವಣ್ಣನ ಭಕ್ತರಿಗೆ ತಾಲಿಬಾನಿ ಅಂತೀವಿ, ಯಾರು ಬಸವ ತತ್ವವನ್ನು ಪ್ರಚಾರ ಮಾಡುವಂತ ಪೂಜ್ಯರಿಗೆ ಬಾಯಿ ಬಂದಂಗೆ ಬೈಲತ್ತೀವಿ, ಅವ್ರು ಬಂದು ಬಸವಣ್ಣನ ನೆಲದೊಳಗ ಈ ಯಾವ ಸಮಾವೇಶ ಮಾಡಿ ಏನು ಹೇಳೋರಲ್ಲ, ಮತ್ತೆ ಇಲ್ಲಿನೂ ಹಂತದ ಭಾಷೆ ಬಳಸಿ ಜನರಿಗೆ ಕೇಳಿಸೋರನ್ನ ಏನು. ಅದಕ್ಕಾಗಿ ಇಡೀ ನಾಡಿನ ತುಂಬ ಇವತ್ತು ಅವರು ಕಲ್ಯಾಣವನ್ನ ಪ್ರವೇಶ ಮಾಡಬಾರ್ದು, ಕಲ್ಯಾಣದೊಳಗೆ ಅವ್ರಿಗೆ ಕಾಲಿಡಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಂದು ನಿರ್ಣಯ ಬಸವ ಭಕ್ತರದಾಗಿದೆ. ಅದಕ್ಕಾಗಿ ನಾವು ಇವತ್ತು ಮನವಿಯನ್ನು ತಾವು ಸಲ್ಲಿಸ್ತೇವೆ. ತಾವು ದಯವಿಟ್ಟು ಅವರಿಗೆ ಕಲ್ಯಾಣಕ್ಕೆ ಬರಲಿಕ್ಕೆ ಅವಕಾಶ ಕೊಡಬಾರ್ದು, ಸರ್ಕಾರಕ್ಕೆ ಈ ಮೂಲಕ ತಾವು ಸೂಚನೆ ಕೊಡಬೇಕು, ಜಿಲ್ಲಾಡಳಿತಕ್ಕೆ ಸೂಚನೆ ಕೊಡಬೇಕಂತ ಎಲ್ಲ ಬಸವ ಭಕ್ತರ ಪರವಾಗಿ ನಾವು ತಮಗೆ ಮನವಿಯನ್ನು ಯಾವುದೇ ಬಗ್ಗೆ ನಮ್ಗೆ ಇದು ಇಲ್ಲ. ಅವ್ರು ಇವತ್ತೇ ಹೇಳಿಕೆ ಕೊಡ್ಲಿ, ನಾನು ಅಂದಿದ್ದು ತಪ್ಪಾಗ್ಯದ, ಬಸವ ಭಕ್ತರು ನಾನು ಬೈದಿದ್ದು ತಪ್ಪಾಗ್ಯದ, ಎಲ್ಲ ಪೂಜ್ಯರಿಗೆ ನಾನು ಅಂದಿದ್ದು ನಾನು ವಾಪಸ್ ತಗೋತೀನಿ, ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಅವ್ರಿಗೆ ಹೇಳಿಕೆ ಕೊಡ್ಲಿ, ಅವ್ರ ಕಲ್ಯಾಣಕ್ಕೆ ಒಂದು ಕಾರ್ಯಕ್ರಮ ಮಾಡತ್ತ. ಅಲ್ಲಿಯವರೆಗೆ ನಾವು ಬಸವ ಕಲ್ಯಾಣದನ್ನ ಅವ್ರಿಗೆ ನಾವು ಬರ್ಲಿಕ್ಕೆ ಹೇಳೋದು. ಬಸವಣ್ಣವರ ಹೆಸರಿಗೆ ತಾಲಿಬಾನಿ ಪದ ಬಳಸಿದ ಅಕ್ಷಮ್ಯ, ಅದನ್ನ ತಾಲಿಬಾನಿಗಳು ಕೂಡ ಬಸವಣ್ಣನವರ ಬಸವ ತತ್ವದ ಅಡಿ ಬಂದ್ರೆ ಅವರು ಶರಣರಾಗುವಂತ ಪರಂಪರೆ ನಮ್ದು. ಆದ್ರೆ ಬಸವಣ್ಣನ ಭಕ್ತರನ್ನೇ ತಾಲಿಬಾನಿಗಳು ಅಂತಂತಾರಂದ್ರೆ ಇವು ಎಂತ ಒಂದು ಮನಸ್ಥಿತಿ ಬಂದಾರ, ಅದಕ್ಕೆ ಅವರಿಗೆ ಈ ಕಲ್ಯಾಣದ ಪ್ರವೇಶ ಕೊಡಬಾರ್ದು, ಅದಕ್ಕೆ ಯಾವುದೇ ರೀತಿಯ ಅವಕಾಶ ಕೊಡಬಾರ್ದು ಅಂತ ನಾವು ಬರ್ರಿ ಎಲ್ಲ ಪೂಜ್ಯರು ಬರ್ರಿ. ಸ್ವಲ್ಪ ಹಿಂದೆ ವಾಯಿಗೆ ಒಂದು ಸ್ವಲ್ಪ ಅಗಲಾಗಿ ಹಿಂದಕ್ಕಾಗಿ ಸರ್, ಎಲ್ಲರೂ ಕೈ ಹಿಡ್ಕೋಬೇಡಿ ಬಿಡಿ. ಹಿಂದಕ್ಕಾಗಂತ ಹುಡುಗರು ಒಂದು ಸ್ವಲ್ಪ ಹಿಂದಕ್ಕಾಗಿ ವಿಶ್ವಗುರು ಬಸವಣ್ಣನವರಿಗೆ ಇಲ್ಲಿಯವರೆಗೆ ಪರಮ ಪೂಜ್ಯರ ಆಶೀರ್ವಾದವನ್ನು ನಾವೆಲ್ಲ ಆಲಿಸಿದ್ದೇವೆ. ಈಗಾಗಲೇ ನಲ್ಲೂರಣ್ಣವರು ತಮ್ಮೆಲ್ಲ ವಿಚಾರಗಳನ್ನು ವ್ಯಕ್ತಪಡಿಸಿ ಪರಮ ಪೂಜ್ಯರ ದಿವ್ಯ ಸನ್ನಿಧಾನದಲ್ಲಿ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಈಗ ಮಾನ್ಯ ಸಚಿವರು ಮಾತನಾಡುವಂತಹ ಸಂದರ್ಭ, ನಾನು ಮೊನ್ನೆ ಫೇಸ್ಬುಕ್ಕನ್ನು ನೋಡ್ತಾ ಇದ್ದೀವಿ. ಒಬ್ಬ ಜನನಾಯಕ ಯಾವುದೇ ಒಂದು ಇಲಾಖೆಯನ್ನು ನಿರ್ವಹಿಸಿ ಆ ಇಲಾಖೆಯಿಂದ ನಿರ್ಗಮನ ಆದ ತಕ್ಷಣ ಅವರು ಅನೇಕ ಬೆಂಗಳೂರಿನಲ್ಲಿ ಇಡೀ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳು ಹೋಗಿ ಅವರಿಗೆ ಗೌರವಿಸುವುದು ನೋಡಿದರೆ ಆ ಇಲಾಖೆಯನ್ನು ಸಾಹೇಬರು ಎಷ್ಟು ಚೆನ್ನಾಗಿ ಜನರಿಗೆ ಮತ್ತು ಅಧಿಕಾರಿಗಳ ಮಧ್ಯೆ ಎಷ್ಟು ಚೆನ್ನಾಗಿ ನಿರ್ವಹಿಸಿದ್ದಾರೆ ಅನ್ನೋದನ್ನು ಗೊತ್ತಾಗ್ತದೆ. ಹಾಗಾಗಿ ಅಂತಹ ನಮ್ಮ ಮಧ್ಯದಲ್ಲಿರ್ತಕ್ಕಂತಹ
ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾದಂಥ ಮಾನ್ಯ ಶ್ರೀ ಈಶ್ವರ ಖಂಡ್ರೆ ಸಾಹೇಬರು ನಮ್ಮೆಲ್ಲರ ಉದ್ದೇಶಿಸಿ ಮಾತನಾಡಬೇಕಾಗಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಶ್ವಗುರು ಬಸವಣ್ಣನವರಿಗೆ ಬಸವಾದೀಶ್ವರನಿಗೂ ಹಾಗೂ ನಮ್ಮನ್ನೆಲ್ಲರ ಚನ್ನಬಸವ ಪದ್ಧತಿಯವರಿಗೂ ಎಲ್ಲ ದಾರ್ಶನಿಕರಿಗೆ ಪೂಜ್ಯರಿಗೆ ಸ್ಮರಿಸುತ್ತಾ ಅನುಭವ ಮಂಟಪದ ಅಧ್ಯಕ್ಷರು ಮಾತೃ ಹೃದಯಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪರಮಪೂಜ್ಯ ಗುರುಗಳಾದ ಪೂಜ್ಯ ಬಸವಲಿಂಗ ದೇವರಿಗೆ ನಾಮಗಳನ್ನು ಸಲ್ಲಿಸುತ್ತಾ ಇಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹರಗುರುಚರ ಮೂರ್ತಿಗಳಿಗೂ ನನ್ನ ಭಕ್ತಿಪೂರ್ವಕ ನಾಮಗಳನ್ನು ಸಲ್ಲಿಸಿ ಆತ್ಮೀಯರಾದಂಥ ಸಹೋದರರಾದ ಬಸವರಾಜ ಹಿಂದೂರವರೇ, ಉಪಸ್ಥಿತರಿರುವಂಥ ಎಲ್ಲ ಬಸವಭಕ್ತರೇ, ಸಹೋದರ ಸಹೋದರಿಯರೇ, ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಉಪಸ್ಥಿತರಿರುವಂಥ ಎಲ್ಲರಿಗೂ ನನ್ನ ಅನಂತ ಇವತ್ತು ಪೂಜ್ಯರು ನನಗೆ ಆಶೀರ್ವಾದ ಮಾಡಿದ್ದಾರೆ. ತಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಲಿಂಗೈಕ್ಯ ಚನ್ನಬಸವ ಪಟ್ಟದೇವರ ಆಶೀರ್ವಾದ, ಲಿಂಗೈಕ್ಯ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಕಟ್ರೆಯವರ ತಾಯಿಯವರ ಆಶೀರ್ವಾದ, ಆಲ್ಕಿಯ ಜನತೆಯ ಆಶೀರ್ವಾದ, ಬೀದರ್ ಜಿಲ್ಲೆಯ ರಾಜ್ಯದ ಎಲ್ಲ ಜನರ ಆರೈಕೆ, ಇವೆಲ್ಲದರಿಂದ ಇವತ್ತು ನನಗೆ 3ನೇ ಸಲ ಮತ್ತೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಟ್ಟು ಇವತ್ತೊಂದು ಅತ್ಯಂತ ಮಹತ್ವದಾದಂಥ ಖಾತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಸುಮಾರು 61% ಜನ ಗ್ರಾಮೀಣ ಭಾಗದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು, ಅವರಿಗೆ ಮೂಲಭೂತ ಸೌಲಭ್ಯ ಕೊಡುವಂಥದ್ದು, ಗ್ರಾಮಗಳ ಅಭಿವೃದ್ಧಿ ಹೇಳಿದ್ರಲ್ಲ ಈಗಲೇ ಪೂಜ್ಯ ಗುರುಬಸವ ಪಟ್ಟದೇವರು ಮಾತನಾಡ್ತಾ ಇದ್ದಾಗ ಹೇಳಿದ್ರು, ಭಾರತ ಹಳ್ಳಿಗಳ ದೇಶ. ಹೀಗಾಗಿ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ಇವತ್ತು ಹಳ್ಳಿಗಳು ನಮ್ಮ ದೇಶದ ಆತ್ಮ ಇದ್ದ ಹಾಗೆ. ಹಳ್ಳಿಗಳು ಅಭಿವೃದ್ಧಿ ಆದರೆ ಮಾತ್ರ ರಾಷ್ಟ್ರ ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಗ್ತದೆ. ನಗರೀಕರಣ ಆಗ್ತಾ ಇದೆ, ನಾವು ನೋಡ್ತಾ ಇದ್ದೇವೆ. ಜನ ಎಲ್ಲ ಹಳ್ಳಿಗಳಿಂದ ಉದ್ಯೋಗಕ್ಕಾಗಿ, ವಿದ್ಯಾಭ್ಯಾಸ ಶಿಕ್ಷಣಕ್ಕಾಗಿ, ಆರೋಗ್ಯಕ್ಕಾಗಿ ಬೇರೆ ಬೇರೆ ಕಾರಣಗಳಿಂದ ವಲಸೆ ಬರ್ತಾ ಇದ್ದಾರೆ. ಸಂಚಾರ ದಟ್ಟಣೆ ಆಗ್ತದೆ, ಅಕ್ರಮ ಬಡಾವಣೆಗಳಾಗ್ತವೆ, ರೋಗ ರುಜಿನಗಳು ಜಾಸ್ತಿ ಆಗ್ತದೆ, ಯಾವುದೇ ರೀತಿಯ ಮೂಲಸೌಕರ್ಯ ಸಿಗೋದಿಲ್ಲ. ಹಳ್ಳಿಗಳೇ ಅಭಿವೃದ್ಧಿಯಾಗಿ ಸ್ವಾವಲಂಬಿ ಆಗುವುದು ಅಂತ ಹೇಳಿದರೆ ಆ ಒಂದು ಸಮಸ್ಯೆ ಬಗೆಹರಿತದೆ. ಹೀಗಾಗಿ ಹಳ್ಳಿಗಳಿಗೆ, ಗ್ರಾಮೀಣ ಭಾಗಕ್ಕೆ ಅವರಿಗೆ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪ, ಘನತ್ಯಾಜ್ಯ ವಿಲೇವಾರಿ ಇರುವಂಥ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂಥದ್ದು, ಆರೋಗ್ಯ ಕೊಡುವಂಥದ್ದು, ಕೆರೆಗಳ ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಅವರಿಗೆ ಕೌಶಲ್ಯ ತರಬೇತಿ ಕೊಡುವಂಥದ್ದು ಅನೇಕ ಜವಾಬ್ದಾರಿಗಳು ಈ ಇಲಾಖೆಯ ಮೇಲೆ ಇದೆ. ಹಿಂದೆ ಅರಣ್ಯ ಪರಿಸರ ಜೀವಿಶಾಸ್ತ್ರ ಇಲಾಖೆ ಸಚಿವನಾಗಿಯೂ ಪೂಜ್ಯರ ಆಶೀರ್ವಾದ, ಎಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೆ ಗೌರವ ತರುವಂಥ ಕೆಲಸವನ್ನು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿ ಹೋದರೂ ಯಾರಪ್ಪ ಅರಣ್ಯ ಸಚಿವರು ಹೇಗೆ ಸೇವೆ ಮಾಡಿದ್ದಾರೆ ಅಂತ ಹೇಳಿದರೆ ಬಹಳ ಅತ್ಯಂತ ಅತ್ಯುತ್ತಮವಾಗಿ ಸೇವೆ ಮಾಡಿದ್ದಾರೆ ನಿಮ್ಮ ಅರಣ್ಯ ಸಚಿವರು ಅನ್ನುವಂಥ ಮಾತು ಬರ್ತಾರೆ. ಹೀಗಾಗಿ ಇವತ್ತು ಪೂಜ್ಯರು ಬಹಳಷ್ಟು ಮಾತನಾಡಿದ್ದಾರೆ. ನಾವೆಲ್ಲ ಬಂದಿದ್ದು ರಾಜಕಾರಣದ ಪರಿವಾರದಲ್ಲಿ. ಮೊದಲೇ ನನಗೆ ಆಶೀರ್ವಾದ ಮಾಡಿದ್ದು ಲಿಂಗೈಕ್ಯ ಚನ್ನಬಸವ ಪಟ್ಟದೇವರು. ಮತ್ತು ನನ್ನ ಜೀವನದಲ್ಲಿ ನನಗೆ ರೋಲ್ ಮಾಡೆಲ್ ಅಪ್ಪ ಆದರ್ಶ ಯಾರಾದ್ರೂ ಇದ್ದರೆ ಅದು ನಮ್ಮ ತಂದೆಯವರಾದ ಲಿಂಗೈಕ್ಯ ಭೀಮಣ್ಣ. ಅವರೇನು ಹೋರಾಟ ಮಾಡಿದ್ದಾರೆ, ಅವ್ರದ್ದೇನು ಬಡವರ ಬಗ್ಗೆ ಕಳಕಳಿ ಇತ್ತು, ಜಾತ್ಯತೀತ ಮಾಡಿ. ನಮ್ಮ ಮನೆಯಲ್ಲಿ ನಾನು ನೋಡಿದ್ದೇನೆ, ಯಾರೇ ಬಂದರೂ ಅವ್ರಿಗೆ ಯಾವತ್ತಿಗೂ ಜಾತಿ ಕೇಳಲಿಲ್ಲ, ಯಾವತ್ತಿಗೂ ಪಕ್ಷ
ಮಾಡಲಿಲ್ಲ, ಯಾರು ಬಡವರು ಬಲ್ಲಿದ್ರು ಅನ್ನೋಲಿಲ್ಲ. ಯಾರೇ ಬಡವರಿದ್ರು ಅವ್ರಿಗೆ ಬಹಳ ಕಾರಲ್ಲಿ ಕೂಡಿಸ್ಕೊಂಡು ಅವ್ರ ಸಮಸ್ಯೆ ಇದ್ರೆ ಹೋಗ್ತಿದ್ರು. ಅದೆಲ್ಲ ನಾವು ಕಣ್ಣಿಂದ ನೋಡಿದ್ದೇವೆ. ಅನ್ಯಾಯ ಸಹಿಸ್ತಾ ಇರಲಿಲ್ಲ. ಅವ್ರಿಗೆ ಎಲ್ಲಾದ್ರೂ ಅನ್ಯಾಯ ಆಗ್ತಾ ಇದೆ ಅಂದ್ರೆ ರೋಸಿ ಹೋಗ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ಎಷ್ಟು ದೊಡ್ಡ ವ್ಯಕ್ತಿ ಇದ್ದಾನೆ ನೋಡ್ತಾ ಇರಲಿಲ್ಲ. ನಮ್ಮ ಎದುರುಗಡೆ ಹೇಳೋರು, ಆ ಭಗವಂತನು ಅನ್ಯಾಯ ಮಾಡಿದ್ರೆ ಅದ್ರ ವಿರುದ್ಧನೇ ಮಾಡಬೇಕು ಅನ್ನೋದು. ಆ ರೀತಿಯಲ್ಲಿ ಅವರು ನಮಗೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವತ್ತು ಬೀದರ್ ಜಿಲ್ಲೆ ಐತಿಹಾಸಿಕವಾದಂತಹ ಒಂದು ಜಿಲ್ಲೆ, ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು. 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಮಾಜ ಧಾರ್ಮಿಕ ಕ್ರಾಂತಿಯನ್ನು ಮಾಡಿದ್ದಾರೆ. ಸಮಾಜ ನಿರ್ಮಾಣ ಮಾಡಬೇಕು ಅನ್ನೋಂಥದ್ದು ಅದೇ ಇವತ್ತು ನಮ್ಮ ಸಂವಿಧಾನದಲ್ಲಿದೆ, ಅದೇ ವಿಶ್ವಸಂಸ್ಥೆ ಹೇಳ್ತದೆ, ಅದೇ ಇವತ್ತು ಮಾನವ ಹಕ್ಕುಗಳ ಒಂದೇನವರ ನೀತಿ ನಿಯಮಗಳಿದ್ದಾವೆ ಅದೇ ಹೇಳ್ತದೆ. ನಾವೆಲ್ಲರೂ ಮನುಷ್ಯರೆಲ್ಲರೂ ಒಂದೇ ಅನ್ನುವಂಥದ್ದು. ವರ್ಗಭೇದ, ವರ್ಣಭೇದ, ಲಿಂಗಭೇದ ಇವೆಲ್ಲ ಭೇದಗಳ ವಿರುದ್ಧ ಹೋರಾಟ ಮಾಡುವಂಥದ್ದು ಅವತ್ತು ಇತ್ತು, ಇವತ್ತು ಇದೆ, ನಾಳೆ ಇರ್ತದೆ, ನಿರಂತರವಾಗಿ ನಡೀತು. ಯಾವುದು ಇವತ್ತು ಹೋಗೋದಿಲ್ಲ. ಆದರೆ ಬಸವದತ್ತ ಯಾವತ್ತಿಗೂ ಪ್ರಸ್ತುತ ಆಗಿದೆ. ಹಿಂದೆ ಎಷ್ಟಿತ್ತು, ಇವತ್ತು ಇನ್ನೂ ಹೆಚ್ಚಿಗೆ ಪ್ರಸ್ತುತ ಆಗಿದೆ. ಹೀಗಾಗಿ ನಾವೆಲ್ಲ ಜಾತ್ಯತೀತವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದು. ಎಲ್ಲಿ ಶೋಷಣೆ ಇರಬಾರ್ದು, ಎಲ್ಲಿ ಯಾವುದೇ ಭೇದ ಭಾವಗಳಿರಬಾರ್ದು, ಯಾರು ಮೇಲಲ್ಲ ಯಾರು ಕೀಳಲ್ಲ ಅಂತ ಹೇಳಿ ಅದಕ್ಕೆ ಪೂರಕವಾಗಿ ಇವತ್ತು ನಾವೆಲ್ಲರಿಗೆ ಹೆಚ್ಚಿನ ಶ್ರಮ ಪಡಬೇಕಾಗ್ತದೆ. ಇವತ್ತೇನು ಅದಕ್ಕೆ ಒಂದು ಮಾತ್ರ ಹೇಳಿಕೆ ಬಯಸ್ತಾ ಇದ್ದೀನಿ. 3 ವರ್ಷ ಬೀದರ್ ಜಿಲ್ಲೆ ಅಭಿವೃದ್ಧಿಗಾಗಿ ಶ್ರಮ ಮಾಡಿದ್ದೇನೆ. ಇನ್ನೂ 2 ವರ್ಷ ನನಗೇನು ಇಲಾಖೆ ಜವಾಬ್ದಾರಿ ಸಿಕ್ಕಿದೆ. ಗ್ರಾಮೀಣ ಭಾಗದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಏನು ಸುಮಾರು 600-700 ಹಳ್ಳಿಗಳಿದ್ದಾವೆ. ಎಲ್ಲ ಹಳ್ಳಿಗಳ ಗ್ರಾಮೀಣ ಭಾಗದ ಅಭಿವೃದ್ಧಿ ಮಾಡುವಂಥದ್ದು, ಅವ್ರಿಗೆ ಶಕ್ತಿ ಕೊಡುವಂಥದ್ದು, ಯುವಕರಿಗೆ ಒಂದು ಸಬಲನಾಗಿ ಮಾಡುವಂಥದ್ದು, ಅದು ಎಲ್ಲರೂ ಸ್ವಚ್ಛತೆ ಕಾಪಾಡುವಂಥದ್ದು. ಆ ರೀತಿಯಲ್ಲಿ ಬೀದರ್ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಆಗುವಂಥ ನಿಟ್ಟಿನಲ್ಲಿ ಅನೇಕ ಯೋಜನೆಗಳು ಇನ್ನೂ ಅಪೂರ್ಣ ಇದ್ದಾವೆ. ಇವತ್ತು ನಿಜವಾಗಿ ಹೇಳಬೇಕು ಅಂದರೆ, ನನಗೆ ಕೇಳಿದ್ರು ನಮ್ಮ ವರಿಷ್ಠರು, ಒಳ್ಳೆಯ ಉತ್ತಮವಾಗಿ ನೀನು ಸೇವೆ ಮಾಡಿದ್ಯಾ, ಕೆಲಸ ಮಾಡಿದ್ಯಾ, ನಮ್ಮ ಪಕ್ಷಕ್ಕೆ ಗೌರವ ತಂದಿದ್ಯಾ, ನಿನಗೆ ಯಾವ್ದು ಬೇಕೋ ಆ ಖಾತೆ ಕೊಡ್ತೀವಿ ಅಂತ. ನಾನು ಹೇಳಿದ್ರೆ ನನಗೆ ಆ ಖಾತೆ ಈ ಖಾತೆ ಅಂತಿಲ್ಲ. ಪರಿಸರ ಪ್ರಗತಿ ಬಗ್ಗೆ ನನಗೆ ಹೆಚ್ಚಿಗೆ ಒಂದು ಆಸಕ್ತಿ ಇದೆ, ಆಸೆ ಬೆಳ್ಕೊಂಡ್ಬಿಟ್ಟಿದೆ. ಭಾಳ ಕೆಲಸ ಮಾಡಿದ್ದೇನೆ. ಹಾಗಾಗಿ 8 ದಿವಸದಲ್ಲಿ ನಾನು ಬೆಂಗಳೂರಲ್ಲಿ ಈ ವಿಶ್ವಗುರು ಬಸವಣ್ಣನವರ ಬೃಹತ್ ಏನು ಉದ್ಯಾನವನ, ಜೈವಿಕ ಉದ್ಯಾನವನಕ್ಕೆ ಶಂಕುಸ್ಥಾಪನೆ ಹಾಕೋದಿದ್ದೆ. ಟೆಂಡರ್ ಎಲ್ಲ ರೆಡಿಯಾಗಿತ್ತು. ಈ ಜೂನ್ 8ನೇ ತಾರೀಕಿಗೆ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರ ಸಭೆ ಸೇರಿಕೊಂಡು ಅದಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದೆ. ಮೇ ಎಂಡೆಲ್ಲ ಇದು ಶುರುವಾಯಿತು. ಸೊ ಈ ರೀತಿಯಲ್ಲಿ ನಾನು ಅರಣ್ಯ ಖಾತೆ ಯಾರು ತೊಗೊಳ್ಳೋದು, ಅರಣ್ಯ ಖಾತೆಯಲ್ಲೇ ನಾನು ಮುಂದುವರಿತೀನಿ ಅಂತ ಹೇಳಿದ್ದೆ. ನಾನು ಅರಣ್ಯ ಖಾತೆಯಲ್ಲಿ ಮುಂದುವರಿತೀನಿ ಅಂತ ಹೇಳಿದ್ರು ಸಹಿತ ಇನ್ನೂ ಜನಸಂಪರ್ಕ ಜಾಸ್ತಿ ಆಗಬೇಕು ನಿಮಗೆ. ಅದರಿಂದ ನಮ್ಮ ಪಕ್ಷಕ್ಕೆ, ಸರ್ಕಾರಕ್ಕೆ ಹೆಚ್ಚಿನ ಗೌರವ ಬರ್ತದೆ, ಶಕ್ತಿ ಬರ್ತದೆ. ಈಗ ಮುಂದೆ ಸಹಾಯ ಆಗುತ್ತೆ. ಅದಕ್ಕೆ ಎಲ್ಲ ವರಿಷ್ಠರು, ಇವತ್ತು ಖರ್ಗೆ ಸರ್ ಇರ್ಬೋದು, ಅಲ್ಲಿರುವಂಥ ನಮ್ಮ ನಾಯಕರುಗಳೆಲ್ಲರೂ ಇವತ್ತು ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಪೂಜ್ಯರ ಆಶೀರ್ವಾದದಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಇವತ್ತು ಶ್ರಮ ಮಾಡಿ ಈ ಇಲಾಖೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ತೀನಿ ಅನ್ನೋಂಥ ಮಾತು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ. ಯಾಕೆಂದರೆ ರಾತ್ರಿ 11 ಗಂಟೆ ಆಗಿದೆ. ಈಗಾಗಲೇ ಬಸವರಾಜ ತಂದೂರವರು ಮಾತನಾಡಿದ್ದಾರೆ, ಪೂಜ್ಯರು ಮಾತನಾಡಿದ್ದಾರೆ. ವಿಶ್ವಗುರು ಬಸವಣ್ಣನವರಿಗೆ ಅವಹೇಳನ ಮಾಡುವಂಥದ್ದು ಯಾರು ಸಹಿಸಲಿಕ್ಕೆ ಆಗಲ್ಲ. ಈಗಾಗಲೇ ಬಸವಣ್ಣನವರಿಗೆ ಹಿಂದಿನ ನಾವು ಸರ್ಕಾರದಲ್ಲಿದ್ದಾಗ ನಾನು ವಿಲಯ ಕುಲಕರ್ಣಿ ಪ್ರಸ್ತಾಪ ಮಾಡಿದೆ. ಚುನಾವಣೆ ಆಗಿತ್ತು ಗುಂಡ್ಲುಪೇಟೆ, ಅಲ್ಲಿ ನಾವು ವಿಜಯೋತ್ಸವ ಮಾಡ್ತಾ ಇದ್ವಿ. ಏನು ಅಲ್ಲಿ ಬಹಳ ಜನ ಲಿಂಗಾಯತರಿದ್ದಾರೆ. ಅಲ್ಲಿ ಕೇಳಿದ್ರು ಸಿದ್ದರಾಮಯ್ಯನವ್ರು ಏನು ಮಾಡಬೇಕು ಅಂದರೆ, ನೀವು ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಎಲ್ಲ ಸರ್ಕಾರಿ ಕಚೇರಿಯಲ್ಲಿ ಕಡ್ಡಾಯವಾಗಿ ಅಳವಡಿಸಬೇಕು ಅನ್ನೋಂಥ ಆದೇಶ ಕೊಡಬೇಕು ಅಂದರೆ ಅವತ್ತಲ್ಲೇ ವೇದಿಕೆ ಮೇಲೆ ಅವರು ಘೋಷಣೆ ಮಾಡಬೇಕು. ಅದೇ ರೀತಿಯಲ್ಲಿ
ಬಂದಾಗ ನಾವೆಲ್ಲ ಹೋಗಿದ್ದೀವಿ ಮುಂಚೆ ನಿಂತುಕೊಂಡು ವಿಶ್ವಗುರು ಬಸವಣ್ಣನವರಿಗೆ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂದ್ರೆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ರು. ಈಗ ನೋಡಿ ನಮ್ಮಲ್ಲಿ ನಮ್ಮ ಪೂಜೆ ಚನ್ನಬಸವ ದೇವರ ಒಂದು ಕನಸು, ನಮ್ಮ ತಂದೆಯವರಾದ ಪೂಜೆ ಲಿಂಗಿಕೆ ನಿರ್ಮಾಣ ಅವರ ಕನಸು ಶ್ರಮ ಮಾಡಿದ್ದಾರೆ, ಗೌರವಿಸಿದ್ದಾರೆ, ಮತ್ತೆಲ್ಲ ಅನುಭವ ಮಂಟಪ ಕಟ್ಟಿದ್ದಾರೆ. ಅದಾದ್ಮೇಲೆ ಪೂಜೆ ಬಸವಲಿಂಗ ಪಟ್ಟದೇವರು ಆಧುನಿಕ ಅನುಭವ ಮಂಟಪ ನಿರ್ಮಾಣ ಆಗಬೇಕು, ಅವಾಗ ಅವ್ರು ನಿರ್ಮಾಣ ಮಾಡಬೇಕು. ಇದೆಲ್ಲ ಯೋಗ ಅನ್ನುವಂಥ ರೀತಿಯಲ್ಲಿ ನನ್ನ ಒಂದು ಉಸ್ತುವಾರಿ ಇದ್ದಂಥ ಸಂದರ್ಭದಲ್ಲೇ ಅದು ವಿನ್ಯಾಸ ಮಾಡಿದ್ವಿ. ಅದಕ್ಕೆ 650 ಕೋಟಿ ರೂಪಾಯಿ ಒಂದು ಅಂದಾಜು ಪಟ್ಟಿ ತಯಾರು ಮಾಡಿ ಅದಕ್ಕೆ ಸರ್ಕಾರಕ್ಕೆ ಕೊಟ್ಟಿವಿ. ಸರ್ಕಾರ ಅದನ್ನು ಇವತ್ತು ಅಕ್ಸೆಪ್ಟ್ ಮಾಡ್ತು. ಅದಾದ್ಮೇಲೆ ಸ್ವಲ್ಪ ವಿಳಂಬ ಆಗಿ ಪ್ರಾರಂಭ ಆಯಿತು. ಈಗ ಏನು ವಿಳಂಬ ಆಗ್ತದೋ ಏನು ಅನ್ನುವಂಥ ಒಂದು ಆತಂಕ ಇತ್ತು. ಮತ್ತೆ ನಾನೇ ಉಸ್ತುವಾರಿ ಮಂತ್ರಿ ಆದೆ. ಇವತ್ತು ನಾನು ಬಂದ ಮೇಲೆ ಉಸ್ತುವಾರಿ ಮಂತ್ರಿ ಆದಮೇಲೆ ಹಿಂದೆ 200 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿತ್ತು. 280 ಕೋಟಿ ರೂಪಾಯಿ 3 ವರ್ಷದಲ್ಲಿ ಬಿಡುಗಡೆ ಮಾಡಿದೆ. 650 ಕೋಟಿ ಇದ್ದಿದ್ದು ಪರಿಷ್ಕೃತವಾಗಿ ಅಂದಾಜು ಪಟ್ಟಿ 742 ಕೋಟಿಗೆ ಹೋಗಿದೆ. ಇನ್ನು ಮತ್ತೆ 30-40 ಕೋಟಿ ಹೆಚ್ಚಿಗೆ ಆಗ್ತದೆ ಅಂತ ಕೊಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಅಂತ ಹೇಳಿದ್ದೇನೆ. 742 ಕೋಟಿಯಲ್ಲಿ 480 ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗಿದೆ. 75% ಕಾಮಗಾರಿ ಮುಗಿದಿದೆ. ಬಾಕಿ ಏನಿದೆ ಈ ಮಾರ್ಚ್ ಒಳಗಾಗಿ ಅವರಿಗೆ ಟೈಮ್ ನಾನು ಡಿಸೆಂಬರ್ವರೆಗೆ ಕೊಟ್ಟಿದ್ದೇನೆ. ಆದರೆ ಮಾರ್ಚ್ ಆಗ್ಬೋದು. ಮಾರ್ಚ್ ಒಳಗಾಗಿ ಬಾಕಿ ಇರುವಂಥ 250 ಕೋಟಿ 60 ಕೋಟಿ ಇದೆ, ಅದು ಖರ್ಚು ಮಾಡಿ ಇದನ್ನು ಇಡೀ ವಿಶ್ವಕ್ಕೆ ಲೋಕಾರ್ಪಣೆ ಮಾಡಬೇಕು ಅನ್ನುವಂಥ ಮಾತನ್ನು ಈಗಾಗಲೇ ಹೇಳಿದ್ದೇನೆ. ಹೀಗಾಗಿ ಆ ಕಾರ್ಯಕ್ರಮ ನಡೀತಾ ಇದೆ. ಮತ್ತೆ ನಾನು ಪುನಃ ಸಚಿವನಾಗಿದ್ದು ಅದು ಉದ್ಘಾಟನೆ ಮಾಡಲಿಕ್ಕೆ ಆಗಿದ್ದೀನಿ ಅನ್ನುವಂಥ ರೀತಿ ಅಧಿಕಾರ ಯಾವುದೂ ಸಾಧ್ಯತೆ ಇಲ್ಲ. ಇವತ್ತು ಅಧಿಕಾರ ಇರ್ತದೆ, ಎಷ್ಟು ದಿವಸ ಅಧಿಕಾರದಲ್ಲಿ ಇದ್ದೀವಿ ಅನ್ನೋದಕ್ಕಿಂತಲೂ ನಾವು ಅಧಿಕಾರದಲ್ಲಿದ್ದಾಗ ಏನು ಸೇವೆ ಮಾಡಿದ್ದೀವಿ, ಏನು ಸಾಧನೆ ಮಾಡಿದ್ದೀವಿ ಅಂತ ಅದು ಕೊನೆಗೆ ಹೋಗ್ತದೆ. ಭಾಳ ಜನ ಬರ್ತಾರೆ ಹೋಗ್ತಾರೆ, ಯಾರು ಗೊತ್ತಿರ್ತಾರೆ, ಯಾರು ಗೊತ್ತಾರೆ, ಕೆಲವೇ ಜನ ತನ್ನ ಛಾಪ್ ಬಿಟ್ಟು ಹೋಗ್ತಾರೆ. ಆ ರೀತಿಯಲ್ಲಿ ಭೂಮಿ ಮೇಲೆ ಬಂದ ಮೇಲೆ ಏನಾದರೂ ಸಮಾಜಕ್ಕೆ ಒಳಿತಾಗುವಂಥ ಶಾಶ್ವತ ಉಳಿಯುವಂಥ ಕೆಲಸ ಮಾಡಬೇಕಾಗಿದೆ. ಆ ರೀತಿಯಲ್ಲಿ ಇದು ಬರುವಂಥ ಧರ್ಮಾಂಗಿ ಅದನ್ನು ಮುಕ್ತಾಯಗೊಳಿಸ್ತೇವೆ. ಈಗ ಏನು ಪೂಜ್ಯ ಕನೇರಿ ಸ್ವಾಮೀಜಿ ಇವತ್ತು ಗುರುಗಳು ಅಂತ ಹೇಳಿದರೆ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಬೇಕು. ನಾವೆಲ್ಲಾದರೂ ನಮ್ಮ ಕಡೆಯಿಂದ ಲೋಪದೋಷಗಳಾದರೆ, ನಮ್ಮ ಕಡೆಯಿಂದ ಏನಾದರೂ ತಪ್ಪುಗಳಾದರೆ ನಮಗೆ ಭಕ್ತರಿಗೆ ಬುದ್ಧಿ ಹೇಳುವಂಥ ಒಂದು ಕೆಲಸ ಕಾವಿದಾರಿಗಳು ಮಾಡಬೇಕು. ಆದರೆ ಬಹಳ ದುರಂತ ಅಂತ ಹೇಳ್ಬೋದು. ಬಹಳ ಕಡೆ ಎಲ್ಲ ಕ್ಷೇತ್ರಗಳು ಕಲುಷಿತಗೊಂಡಿದ್ದಾವೆ. ಇವತ್ತು ನೋಡಿ, ರಾಜಕೀಯ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು. ಆದರೆ ಅತಿ ಒಂದು ನೋವಿನ ಸಂಗತಿ ಅಂತ ಹೇಳಿದ್ರೆ ಇವತ್ತು ಧಾರ್ಮಿಕ ಕ್ಷೇತ್ರ ಸಹಿತ ಬಹಳಷ್ಟು ಕಲುಷಿತಗೊಂಡಿದೆ. ಯಾಕೆಂದ್ರೆ ಇದ್ದಿದ್ದೇ ಹೇಳಲೇಬೇಕಾಗ್ತದೆ. ನಮ್ಮಲ್ಲಿರುವಂಥ ನಾವು ನೋಡ್ತಾ ಇದ್ದೀವಿ ಅನೇಕ ಮಠಮಾನ್ಯಗಳ ಪರಿಸ್ಥಿತಿ. ಸಾವಿರಾರು ಮಠ, 3000 ಮಠ, 3000 ಮಠದಲ್ಲಿ ಒಂದೊಂದು ಕತೆ ಕೇಳಿದರೆ ಬಹಳ ಯಾವ ರೀತಿಯಲ್ಲಿ ಅಧೋಗತಿಗೆ ಹೋಗ್ತಾ ಇದ್ದಾವೆ, ಅಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ನಡೀತಾ ಇದ್ದಾವೆ. ಮಠ ಅಂತ ಹೇಳಿದರೆ ಅದು ಸಮಾಜದ ಆಸ್ತಿ. ಆದರೆ ಇವತ್ತು ದಾರಿ ತಪ್ಪಿ ಹೋಗಿ ಈ ರೀತಿಯಲ್ಲಿ ಸಮಾಜದಲ್ಲಿ ಒಂದು ಗೊಂದಲ ಮಾಡುವಂಥದ್ದು, ಒಂದು ಪಕ್ಷ, ಒಂದು ಕೋಮುವಾದಿ ಪಕ್ಷಕ್ಕೆ ಸಹಾಯ ಮಾಡುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುವಂಥದ್ದು, ಮತ್ತು ಪೂಜ್ಯರ ಬಗ್ಗೆ, ಯಾರ ಬಗ್ಗೆ ಲಕ್ಷಾಂತರ ಜನರಿಗೆ ಬಹಳ ಗೌರವ ಇದೆ, ಯಾರ ಬಗ್ಗೆ ಭಕ್ತಿ ಶ್ರದ್ಧೆ ನಂಬಿಕೆ ಇದೆ, ಅಂಥವ್ರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥದ್ದು ಇದು ಖಂಡನೀಯ ಆಗಿದೆ. ಮತ್ತು ಇವತ್ತು ಬಸವರಾಜವರು ಹೇಳಿದ ಹಾಗೆ ಅದು ಮಾಡಿದ್ದು ನಾನು ವಾಪಸ್ ತಗೋತೀನಿ, ಯಾವುದೋ ಕಾರಣಕ್ಕೆ ಕಂದೀನಿ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ಇದೆ, ಯಾರ್ಯಾರಿಗೆ ಎಲ್ಲೆಲ್ಲಿ ನಂಬಿಕೆ ಇದೆ, ವಿಶ್ವಾಸ ಇದೆ, ಆ ಧರ್ಮ ಪ್ರಚಾರ ಇದೆ, ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಅದಕ್ಕೆ ಇವತ್ತು ಯಾರ್ದು ವಿರೋಧ ಇರೋದಿಲ್ಲ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸಚಿವನಾಗಿ ನಿಮ್ಮೆಲ್ಲರ ಅನಿಸಿಕೆ, ನಿಮ್ಮೆಲ್ಲರ ಏನೊಂದು ವಿಚಾರಗಳಿದ್ದಾವೆ, ಮತ್ತು ನಮ್ಮ ಜಿಲ್ಲೆಯಲ್ಲಿ ಈ ಜಿಲ್ಲೆಯ ಸಚಿವನಾಗಿ ಯಾವುದೇ ಕಾರಣಕ್ಕೂ ಇವತ್ತು ಕಾನೂನು ಸುವ್ಯವಸ್ಥೆ ಹದಗೆಡಲಿಕ್ಕೆ ಬಿಡೋದಿಲ್ಲ. ಅಥವಾ
ಜಾತಿ ವಿಷಬೀಜ ಬಿತ್ತುವಂಥದ್ದು ಇದಕ್ಕೆಲ್ಲ ಆಸ್ಪದ ಇಲ್ಲ. ನಾವು ಮೊದಲಿನಿಂದ ಹೇಳಿದ್ದೇವೆ, ಜಾತ್ಯತೀತ ವಿಚಾರ ಇಟ್ಕೊಂಡು ಎಲ್ಲರಿಗೂ ಅವಕಾಶ ಇದೆ. ನಾವೇನು ಈಗಾಗಲೇ ಹೇಳಿದ್ರು, ಅವರಿಗೇನು ನಾವು ವಿರೋಧ ಮಾಡ್ತಾ ಇಲ್ಲ, ಸಮಾವೇಶಕ್ಕೇನು ವಿರೋಧ ಮಾಡ್ತಾ ಇಲ್ಲ. ಅವರೇನು ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ, ಅವ್ರ ಬಗ್ಗೆ ಅವಹೇಳನಕಾರಿ ಹೇಳಿಕೆಗಳು ಕೊಟ್ಟಿದ್ದಾರೆ, ಅದಕ್ಕೆ ಖಂಡನೆ ಇದೆ. ಮತ್ತದು ಆಗದ ರೀತಿಯಲ್ಲಿ ಇವತ್ತು ಅದಕ್ಕೆ ಅವರು ಅದನ್ನು ವಾಪಸ್ ಪಡೆದುಕೊಂಡು ಬೇಕಾದರೆ ಮಾಡ್ತಾರೆ ಅಂತ ಹೇಳಿದರೆ ಇವತ್ತು ಅದಕ್ಕೆ ಯಾವುದೂ ವಿರೋಧ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಸರ್, ಒಂದು ವಿಷಯ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತೇಳಿ ಸರ್ಕಾರನೇ ಘೋಷಣೆ ಮಾಡಿದೆ. ಹಾಗಾಗಿ ರಾಜ್ಯದಂತ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರ್ಬಂಧಿಸಬೇಕು ಅಂತ ಈಗ ಕೋಮುವಾದಿ ಶಕ್ತಿಗಳು ಅಧಿಕಾರದಲ್ಲಿದ್ದಾರೆ. ಇವತ್ತೆಲ್ಲ ಮೇಲಿನಿಂದ ಕೆಳಗಿನವರೆಗೆ ಬರ್ತಾ ಇದೆ, ನಿಮ್ಮ ಗಮನದಲ್ಲೂ ಇದೆ. ಯಾವ ರೀತಿಯಲ್ಲಿ ಹಕ್ಕುಗಳು ಇವತ್ತು ಅವೆಲ್ಲ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನ ತಿರುಚುವಂಥದ್ದು ಮತಗಳನ್ನೇ ನಡೀತಾ ಇದೆ. ಇವತ್ತು ಯಾರ್ಯಾರು ಪ್ರತಿಯೊಬ್ಬರು ಈ ದೇಶದಲ್ಲಿದ್ದಂಥ ಎಲ್ರಿಗೂ ಮತ ಹಾಕುವಂಥ ಅಧಿಕಾರ ಇದೆ. ಅವನು ಒಬ್ಬ ಕಡು ಬಡವ ಇದ್ದಾನೆ, ನಿರ್ಗತಿಕ ಇದ್ದಾನೆ, ಯಾವುದೇ ಸಮುದಾಯದಲ್ಲಿ ಇದ್ರೂ ಇವತ್ತು ಅವನು ಮತ ಹಾಕಲಿಕ್ಕೆ ಅವನಿಗೆ ಅವಕಾಶ ಇದೆ ಅಲ್ಲ. ಅಷ್ಟೆಲ್ಲ ಇದ್ರು ವೆಸ್ಟ್ ಬೆಂಗಾಲ್ನಲ್ಲಿ ಲಕ್ಷಾಂತರ ಜನ, 90 ಲಕ್ಷ ಮತದಾರರಿಗೆ ಮತದಾರ ಪಟ್ಟಿಯಿಂದ ತೆಗೆದು 27 ಲಕ್ಷ ಜನ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಬೆಳೆದಿದ್ದೀವಿ, ಇಲ್ಲೇ ಇದ್ದೀವಿ ಎಲ್ಲ ದಾಖಲೆಗಳಿದ್ರು ಈಗ ಸಮಯ ಇಲ್ಲ ಅಂತ ಹೇಳಿ ಅವರಿಗೆ ಮತದಾನ ಪಟ್ಟಿಯಿಂದ ಅವ್ರಿಗೆ ತೆಗೆದಿದ್ದಾರೆ. ಈಗ ನಮ್ಮೆದುರುಗಡೆ ದೊಡ್ಡ ಸವಾಲಿದೆ, ಕರ್ನಾಟಕದಲ್ಲಿ ನಡೀತಾ ಇದೆ SIR. ಯಾರು ಬಿಟ್ಟು ಹೋಗಬಾರ್ದು ಅಂತ ಹೇಳಿ ಸರ್ಕಾರದ ವತಿಯಿಂದ ಸಭೆಗಳು ಮಾಡಿ ನಾವು ಮಾಡ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ, ನಮಗೂ ಎಲ್ಲ ಗೊತ್ತಿದೆ. ಹೀಗಾಗಿ ಇದ್ರ ಬಗ್ಗೆ ಸರ್ಕಾರ ಅತ್ಯಂತ ಗಂಭೀರತೆಯಿಂದ ಅದನ್ನು ಪರಿಗಣನೆ ಮಾಡಿದೆ. ಕಾನೂನುಬದ್ಧವಾಗಿ ಏನು ಕ್ರಮ ತೆಗೆದುಕೊಳ್ಬೇಕು ಅವೆಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ನಾನು ಸೂಚನೆ ಕೊಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳಿ ಇವತ್ತು ಮತ್ತೊಮ್ಮೆ ಪೂಜ್ಯರ ಆಶೀರ್ವಾದ ನಮ್ಮಲ್ಲಿ ಇರಲಿ, ಇನ್ನೂ ಹೆಚ್ಚಿನ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಅವರು ಸ್ಫೂರ್ತಿ ಕೊಡಲಿ ಅಂತ ಹೇಳಿ ಇಷ್ಟೊಂದಾದರೂ ಇಷ್ಟು ರಾತ್ರಿ ಮಕ್ಕಳೆಲ್ಲ ಕೂತಿದ್ದಾರೆ. ನಮ್ಮ ಅಕ್ಕ ತಂಗಿಯರೆಲ್ಲ ಊರುಗಳಿಂದೆಲ್ಲ ಬಂದಿದ್ದೀರಿ, ಬಂದು ಕೂತಿದ್ದೀರಿ. ಬಸವಣ್ಣವ್ರ ಬಗ್ಗೆ ಇಷ್ಟೊಂದು ನಿಮ್ಮ ಹತ್ರ ಭಕ್ತಿ ಇದೆ ಅನ್ನೋದು ತೋರಿಸ್ಕೊಡ್ತದೆ. ಅದಕ್ಕೆ ನಿಮ್ಮೆಲ್ಲರಿಗೆ ಕೃತಜ್ಞತೆಗಳು ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾರೆ ಅಂತ ಅಲ್ಲ, ಅದೇ ಕ್ಷಮೆ ಕೇಳಿ ಹಿಂದೂ ಸಮಾವೇಶ ಎರಡು ಅದಕ್ಕೂ ಇದಕ್ಕೂ ಅಟ್ಯಾಚ್ ಮಾಡ್ತಾರೆ. ಬಸವಣ್ಣವ್ರಿಗೆ ತಂದು ಹಿಂದೂ ಅಂತ ಮತ್ತೆ ಅವ್ರು ಸೇರಿದ್ರು ವೈದಿಕದಾಗ. ಬಸವಣ್ಣವ್ರಿಗೆ ಇಟ್ಟವ್ರು ಏನೇ ಮಾಡ್ತಾರೆ, ಹಿಂದೂ ಸಮಾವೇಶ ಮಾಡಲಿ ಸರ್. ಕನ್ನೇರ ಸ್ವಾಮಿಗಳು ಮಾತ್ರ ಬಸವಣ್ಣ ಸಾಕು. ಓಂ ಶ್ರೀ ಗುರುಲಿಂಗಾಯ ಧರ್ಮಗುರು ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನ ಸ್ಮರಿಸಿಕೊಂಡು ವೇದಿಕೆ ಮೇಲಿರುವ ಎಲ್ಲ ಪೂಜ್ಯರ ಶ್ರೀಪಾದಕ್ಕೆ ಭಕ್ತಿಪೂರ್ವಕ ನಾನು ಇವತ್ತ ಎಲ್ಲರಿಗೆ ಹೆಮ್ಮೆಯ ಸಚಿವರಾಗಿ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯ ಸಚಿವರಾಗಿ ಆಗಮಿಸಿ ಬಂದಿರುವಂತಹ ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಈಗಾಗಲೇ ಈಶ್ವರ್ ಖಂಡ್ರೆ ಅವರ ಬಗ್ಗೆ ಗುರುಗಳು ಒಂದು ಬಿದ್ದಾದಂತೆ ಎಲ್ಲರೂ ಹೇಳಿದ್ದಾರೆ. ಸಮಯ ಆಗಿದೆ. ಯಾವುದೇ ಅರಣ್ಯ ಇಲಾಖೆ ಅನ್ನೋದೇ ನಮ್ಮ ಜನಮಾನಕ್ಕೆ ಪರಿಚಯ ಇರಲಿಲ್ಲ. ಸಾಮಾನ್ಯ ಅರಣ್ಯ ಸಚಿವರು ಎಲ್ಲಿರ್ತಾರೋ ಎಕರೆ ಬರುತ್ತಾರೋ ಎಕರೆ ಮುಗಿದ್ರು ಗೊತ್ತೂ ಆಯ್ತಿದೆ. ಹಿಂದಿನ ಗೊತ್ತಪ್ಪ ನಾಲ್ಕು ಅರಣ್ಯ ಸಚಿವರಿದ್ರು,
ಇದಾಯಿತು. ಆದ್ರೆ ಆ ಅರಣ್ಯ ಸಚಿವರು ಅಲ್ಲೋಲ ಕಲ್ಲವನ್ನು ಉಂಟು ಮಾಡಿ ಅದಕ್ಕೊಂದು ವಿಶೇಷವಾಗಿ ಛಾಪನ್ನು ಮೂಡಿಸಿರುವಂಥ ಸದಸ್ಯರು ಈಶ್ವರ್ ಖಂಡ್ರೆ ಅವರು ಯಾವುದೇ ಕೊಟ್ಟರು ಬಹಳ ಅದಕ್ಕೊಂದು ವಿಶೇಷವಾದಂಥ ಒಂದು ಇದನ್ನ ಅವರು ಪ್ರಭೆಯನ್ನ ಛಾಪನ್ನ ನೀಡ್ತಾರೆ. ಅಂಥ ಸಚಿವರು ಇವತ್ತ ಮತ್ತೊಮ್ಮೆ 3ನೇ ಸಲ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಇಡೀ ಬೀದರ್ ಜಿಲ್ಲೆಗೆ ಕೋಟಿ ಗಟ್ಟಲೆ ಹಣವನ್ನು ತಂದಿದ್ದಾರೆ. ಇಲ್ಲಿ ನಮ್ಮ ನ್ಯಾಯಾಲಯ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕೋರ್ಟ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ಹಲವಾರು ಪ್ರಗತಿ ಕಾರ್ಯವನ್ನು ನಡೀತಾ ಇದ್ದಾವೆ. ಅದಕ್ಕೆ ಅವರಿನ್ನೂ 3 ವರ್ಷ ಇನ್ನು ಅವಧಿ ಇದೆ, 2 ವರ್ಷ ಅವಧಿ ಇದೆ. ಆ 2 ವರ್ಷದಲ್ಲಿ ಅನುಭವ ಮಂಟಪವಾಗಿ ಇಡೀ ವಿಶ್ವದ ಕಂಡು ಬಿಡಿಸುವಂಥ ಅನುಭವ ಮಂಟಪ ಆಗಲಿ ಅಂತ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈಗ ಎಲ್ಲ ನಾಡಿನ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಗುಲ್ಬರ್ಗ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲರೂ ಇಲ್ಲಿ ಬೀದಿದಂತಹ ಬಸವ ಭಕ್ತರು ಬಂದಿದ್ದಾರೆ. ಅಂಥ ಬಸವ ಭಕ್ತರ ಮನವಿ ಏನು ಅಂದ್ರೆ, ಕನೇರಿ ಸ್ವಾಮಿ ಕ್ಷಮೆಯಂತೂ ಈ ಜನ್ಮದಾಗ ಕೇಳಕ್ ಸಾಧ್ಯ ಇಲ್ಲ, ಕೇಳಂಗೆ ಇಲ್ಲ. ಇದು ಬೇಕಾದ್ರೆ ಚಾಲೆಂಜ್ ಅದ, ಕೇಳಲ್ಲ. ಯಾಕಂದ್ರೆ ಈಗ ಅವೆಲ್ಲ ನಮ್ಮ ಸೋಮಣ್ಣವರು ಒಂದೇ ವೇದಿಕೆ ಮೇಲೆ ಕೂತಿದ್ವಿ. ಅವರು ಬೆಂಗಳೂರದಾಗ ಗುರುಗಳೇ ನೀವು ಮಾತಾಡ್ರಿ, ಅವರು ಕ್ಷಮೆ ಕೇಳ್ತಾರೆ, ಇದರಲ್ಲಿ ಇಲ್ಲಿ ಅದೇ ಮುಗಿಸಲಿ, ದಯಮಾಡಿ ಮಾತಾಡ್ರಿ ಅಂದರು. ಸರ್ ಅವ್ರು ಮಾಡಲ್ರಿ ಅಂತ ಕೇಳಿದೆ. ಇಲ್ಲಿ ಮಾತಾಡ್ರಿ ಅಂತ ಹೇಳಿದ್ರು. ಅವರೇ ಫೋನ್ ಹಚ್ಕೊಟ್ರು, ಆಲ್ಕಿಸ್ರಿಗೆ ಮಾತಾಡೋದು. ನಾನಂದ್ರೆ ಬುದ್ಧಿಮತಿ ಇಲ್ಲಿ ಆಗಿದ್ದಾಯ್ತು, ಒಂದು ಮಾತು ಕ್ಷಮೆ ಕೇಳಿಬಿಡ್ರಿ, ಸಮಾಜದ ಹಿತದೃಷ್ಟಿಯಿಂದ ಅಂತ ಹೇಳಿದೆ. ಏನನ್ಬೇಕು, ನಾಯಕ ಕ್ಷಮೆ ಕೇಳಿದ್ರಿ, ಬಸವ ಸಂಸ್ಕೃತಿಯನ್ನೇ ನೀವು ಮಾಡಿದ್ರಿ, ನೀವು ಕ್ಷಮೆ ಕೇಳಿರಿ ಅಂತ ಅವರು ಸುಪ್ರೀಂ ಕೋರ್ಟೇ ಇವು ಒಳ್ಳೆ ಪ್ರಜೆ ಅಲ್ಲ, ಇವ ಎಲ್ಲರ ಧ್ಯಾನ ಮಾಡಕ್ ಹೋಗ್ಬೇಕು, ಇನ್ನೊಂದು ಮಠದಾಗ ಎಲ್ಲರ ಹೋಗ್ಕೊಂಡು ಸುತ್ತಾಗಿ ಬರಬೇಕು ಅಂತ ಸುಪ್ರೀಂ ಕೋರ್ಟೇ ಹೇಳಿದ ಮೇಲೆ ಅದ್ರದ್ದು ಏನು 3 ಅಕ್ಷರ ಅಂತಾರಲ್ಲ, ನಾ ಬಿಟ್ಟ ತುಮಕೂರು ಅಂಥ ವ್ಯಕ್ತಿ ಬಸವನಾಡಿನಲ್ಲಿ ಬಸವ ಕಲ್ಯಾಣದಲ್ಲಿ ಬರಲಿಕ್ಕೆ ಯಾರು ಬಿಡೋದಿಲ್ಲ. ಅದಕ್ಕೆ ಸಚಿವರು ಇದನ್ನ ಗಮನಿಸಿ ಈಗಾಗಲೇ ಸರ್ಕಾರ ಆದೇಶ ಆಗ್ಯಾದ. ಆ ಆದೇಶವನ್ನ ಮತ್ತೆ ಯಾವುದೋ ಕಾರಣಕ್ಕೆ ಅದು ಅಲ್ಲಾಡಬಾರದು, ಆ ಆದೇಶ ಹಾಗೆ ಇರಬೇಕು. ಗೊತ್ತು ಏನ್ ಬಂದರೂ ಅದನ್ನ ಎದುರಿಸುವಂತ ನಾವು ಬಸವ ಭಕ್ತರು ಲಕ್ಷಾನುಗಟ್ಟಲೆ ಅವರು ಇಡೀ ಕರ್ನಾಟಕ ಬಸವ ಕಲ್ಯಾಣ ಬೀದರ್ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಬಸವಣ್ಣನವರ ಬಸವ ಕಲ್ಯಾಣ ಎಲ್ಲರಿಗೂ ಒಂದು ಭಾವನಾತ್ಮಕ ಸಂಬಂಧ ಇದೆ. ಆ ದೃಷ್ಟಿಯಿಂದ ಎಲ್ಲರೂ ಬಸವ ಕಲ್ಯಾಣಕ್ಕೆ ಬರ್ತಾರೆ 28 ತಾರೀಕಿಗೆ. ಅದಕ್ಕೆ ಇಲ್ಲಿ ಬರ್ಲಿಕ್ಕೆ ಬಿಡೋದಿಲ್ಲ, ಅದನ್ನ ಬಿಡೋದಿದೆ. ಅದಕ್ಕೆ ಅದಕ್ಕೊಂದು ಗಂಭೀರತೆಯನ್ನು ತೆಗೆದುಕೊಂಡು ಸಚಿವರು ಆ ಕನೇರಿ ಸ್ವಾಮಿ ಬದಲಾದಂತೆ ವ್ಯವಸ್ಥೆ ಮಾಡಬೇಕು. ಕನೇರಿ ನಮ್ಮ ಒಂದೇ ಬೇಡಿಕೆ ಇದೆ, ಸಮಾವೇಶಕ್ಕೆ ಏನೇ ಮಾಡಲಿ ಕನೇರಿ ಸ್ವಾಮಿ ಮಾತ್ರ ಕಲ್ಯಾಣ ಭೂಮಿಯಲ್ಲಿ ಪ್ರವೇಶ ಆಗಬಾರದು ಬೇಡಿಕೆ ಇದೆ. ಆ ಬೇಡಿಕೆ ಈಡೇರಿಸ್ತಾರಂತ ಭರವಸೆ ಇದೆ. ಅದಕ್ಕೆ ಮತ್ತೊಮ್ಮೆ ಅವರಿಗೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಂಡು ನಮ್ಮ 2 ಮಾತುಗಳನ್ನು
ಒತ್ತಾಯ ಮಾಡ್ತೀನಿ. ಎಲ್ಲರಿಗೂ ಶುಭಾಶಯ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧುವಿನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟರು ಬಸವಣ್ಣನಯ್ಯ. ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ನಿನಗೆ ನೀವಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ. ಆನಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣಸತಿ ಲಿಂಗಪತಿ ಹರ ಮಹಾದೇವ ಉತ್ಸವ. ವಿಶ್ವಗುರು ಬಸವಣ್ಣನವರಿಗೆ, ಸದ್ಗುರುಚಂದ್ರ ಬಸವೇಶ್ವರರಿಗೆ, ಪರಮ ಪೂಜ್ಯರ ಸಂತ ಸಂಕಲ್ಪಕ್ಕೆ ಸರ್ವರಿಗೂ ಶರಣಾರ್ಥಿ. ಸ್ವಲ್ಪ ಅನುದಾನ ಕೇಳ್ತೀರಲ್ಲ, ಮಾಡೋದೇನು ಮಾಡೋದು. ಏನಂತಾರೆ ಹುಡುಗರಿಗೆ ಈ ಸಲ ಮುಂದೆ ಸುಧಾರಿಸ್ತದ ಬೆಳಿಗ್ಗೆನ ಆಗಲ್ಲ. ಬರೀ